ಇನ್ನು ಶ್ವಾಸಕೋಶದ ಆರೋಗ್ಯ ಅಂದರೆ ಮುಂಚಿನಿಂದಲೂ ಕೂಡ ಇದನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದು, ನಮ್ಮ ಲಂಗ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ಹೇಗೆ, ಏನು ಮಾಡ್ಬೋದು? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಮೋಕಿಂಗ್, ಅದು ಸ್ಟಾಪ್ ಮಾಡಲೇಬೇಕು. ಯಾರೇ ಸ್ಮೋಕ್ ಮಾಡ್ತಾ ಇದ್ದಾರೆ, ಯಾಕೆ ಅಂತಂದರೆ ನಾವು ಸ್ಮೋಕ್ ಮಾಡೋದು ನಾವೆಲ್ಲೂ ಐಸೋಲೇಟೆಡ್ ಜಾಗಕ್ಕೆ ಹೋಗಿ ಮಾಡಲ್ಲ. ನಮ್ಮ ಸುತ್ತ 10 ಜನ ಇರ್ತಾರೆ ಸ್ಮೋಕ್ ಮಾಡ್ಬೇಕಾದ್ರೆ. ಸೊ ನಮ್ಮ ಹೆಲ್ತ್ ಜೊತೆಗೆ ನಮ್ಮ ಸುತ್ತ 10 ಜನದ ಹೆಲ್ತ್ನೂ ನಾವು ಹಾಳು ಮಾಡ್ತಾ ಇದ್ದೇವೆ. ಸೊ ಎಷ್ಟಾಗುತ್ತೆ ಅಷ್ಟು ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು. ಎಲ್ಲೇ ಪೊಲ್ಯೂಷನ್ ಇದೆ, ಜನ ಜಾಸ್ತಿ ಇದ್ದಾರೆ, ಈ ಥರ ಜಾಗಗಳಲ್ಲಿ ನಾವಿರ್ಬೋದು, ಸ್ವಲ್ಪ ಪ್ರಾಬ್ಲಮ್ ಆಗಲೇ ಇರೋ ಅಂಥವ್ರು ಇರ್ಬೋದು, ಯಾವಾಗಲೂ ಮಾಸ್ಕ್ ಯೂಸ್ ಮಾಡಬೇಕು. ಸ್ಪೆಷಲಿ ಪ್ರಾಬ್ಲಮ್ ಇರೋರು, ಓಲ್ಡ್ ಏಜ್ ಪೀಪಲ್, 60 ವರ್ಷ ಮೇಲೆ ಇರೋರು N95 ಮಾಸ್ಕ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮಳೆಗಾಲ ಬಂತು, ಚಳಿಗಾಲದಲ್ಲಿ ಅಂತೂ ಮಾಸ್ಕ್ ನೆಸೆಸರಿ. ಮತ್ತು ತುಂಬ ಜನ ಇರೋ ಜಾಗದಲ್ಲಿ ಹೋಗೋದು, ಅಥವಾ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ, ಪೊಲ್ಯೂಷನ್ ಜಾಸ್ತಿ ಆಗೋ ಟೈಮ್ನ ಕೆಲವೊಂದು ಸಲ ತೋರಿಸುತ್ತೆ, ಮೀಟರ್ಸ್ ಇದೆ. ಸೊ ಆ ಥರ ಪೊಲ್ಯೂಷನ್ ಜಾಸ್ತಿ ಇರೋ ಟೈಮಲ್ಲಿ ನಾವು ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅದು ಆಮೇಲೆ ನೆಕ್ಸ್ಟ್ ಬಂದು ಫುಡ್, ಹೆಲ್ದಿ ಫುಡ್, ಚೆನ್ನಾಗಿ ಡಯಟ್, ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡ್ಕೊಳ್ಳೋದು, ಹೈಡ್ರೇಷನ್. ಥರ್ಡ್ ಥಿಂಗ್ ಬಂದು ಎಕ್ಸಸೈಸ್. ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಅಷ್ಟೇ. ಐದರ್ ವಾಕಿಂಗ್, ಸ್ವಲ್ಪ ಬ್ರಿಸ್ಕ್ ವಾಕ್, ಜಾಗಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್. ಅದಾಗ್ದಲೇ ಇರೋರಿಗೆ ಅಟ್ಲೀಸ್ಟ್ ಈ ಪ್ರಾಣಾಯಾಮ, ಉಸಿರಾಟದ ಎಕ್ಸಸೈಸ್ಗಳು ಮನೆ ಒಳಗೆ ಕೂತಿ 10 ಮಿನಿಟ್ಸ್ ಇನ್ ಅ ಡೇ, ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಾಣಾಯಾಮ ಮಾಡೋದು, ಸೂರ್ಯ ನಮಸ್ಕಾರ ಮಾಡಿದ್ರೆ ಇನ್ನೂ ಒಳ್ಳೆಯದು, ಯೋಗ ಮಾಡೋರಿಗೆ ಒಳ್ಳೆಯದು. ಸೊ ಎಕ್ಸಸೈಸ್ ಇಸ್ ಅ ಕಂಪಲ್ಸರಿ ಫಾರ್ ಎವ್ರಿ ಒನ್, ಎಲ್ಲರೂ ಮಾಡಬೇಕು. ಫೋರ್ತ್ಲಿ ವ್ಯಾಕ್ಸಿನ್ಸ್, ಲಸಿಕೆಗಳು. ಯೂಶಲಿ ಏನು ಹೇಳ್ತೀವಿ, ಏನಾದ್ರು ಇಶ್ಯೂಸ್ ಇರೋರಿಗೆ, ಅದು ಉಸಿರಾಟ ತೊಂದರೆ ಇರ್ಬೋದು ಅಥವಾ ಬೇರೆ BP, ಶುಗರ್ ಈ ಥರ ಇರೋರಿಗೆ, 18 ವರ್ಷದಿಂದ ಒಳಗಿರೋರಿಗೆ, 60 ವರ್ಷದ ಮೇಲಿರೋರಿಗೆ ವ್ಯಾಕ್ಸಿನ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ರೆಸ್ಪೆಕ್ಟಿವ್ ಯಾರು ಇರ್ತಾರೆ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ ವ್ಯಾಕ್ಸಿನೇಟ್ ಮಾಡ್ಕೋಬೇಕು. ಇದರಿಂದ ನಮ್ಮ ಲಂಗ್ ಹೆಲ್ತ್ ಕಾಪಾಡ್ಕೋಬೋದು. ಓಕೆ ಮ್ಯಾಮ್.